ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಒಂದು ವಿಡಿಯೋ ಸರಣಿಗಳು ಪ್ರಾರಂಭವಾಗಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಏನಂದರೆ, ಸಸ್ಯಗಳಲ್ಲಿ ಯಾವ ರೀತಿ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ನಡೀತದೆ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಗುರುತ್ವಾನುವರ್ತನೆ. ಆತ್ಮೀಯರೇ, ಇಲ್ಲಿ ಸಸ್ಯಗಳು ಗುರುತ್ವ ಬಲ ಏನಿದೆ ಆ ಗುರುತ್ವ ಬಲಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ. ಇಲ್ಲಿ ಗುರುತ್ವ ಬಲ ಒಂದು ಪ್ರಚೋದನೆ ಆಗಿದ್ರೆ ಅದಕ್ಕೆ ನೀಡುವಂತ ಪ್ರತಿಕ್ರಿಯೆ ಗುರುತ್ವಾನುವರ್ತನೆ. ನೀವು ಕೃಷಿಯಲ್ಲಿ ಯಾವುದೇ ಬೀಜವನ್ನ ಯಾವುದೇ ದಿಕ್ಕಿನಲ್ಲಿ ನೀವು ಬೀಜವನ್ನ ಬಿತ್ತೆ, ಆಗ ಇಲ್ಲಿ ಬೇರು ಗುರುತ್ವ ಭೂಮಿಯ ಕಡೆಗೆ ಚಲಿಸುತ್ತೆ, ಕಾಂಡ ಏನಾಗುತ್ತೆ ಬೆಳಕಿನ ಕಡೆಗೆ ಚಲಿಸುತ್ತೆ. ಅಂದ್ರೆ ಈ ಬೇರು ಗುರುತ್ವದ ಕಡೆಗೆ, ಗುರುತ್ವದ ಬಲದ ಕಡೆಗೆ ಒಂದು ವರ್ತನೆಯನ್ನ ತೋರಿಸುತ್ತೆ. ಇದನ್ನ ಗುರುತ್ವಾನುವರ್ತನೆ ಅಂತ ಕರಿತೀವಿ. ನೀವು ನೋಡಿ, ಬೇರು ಬರುವಂತ ಭಾಗವನ್ನ ಮೇಲ್ಮುಖವಾಗಿ ಇಟ್ಟರು ಕೂಡ ಅಲ್ಲಿ ಬರುವಂತ ಬೇರು ಅಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಮಣ್ಣಿನ ಕಡೆಗೆ, ಗುರುತ್ವ ಬಲದ ಕಡೆಗೆ ಅದು ಚಲಿಸುತ್ತೆ. ಜಲಾನುವರ್ತನೆ ಅಂತ ಬಂದಾಗ, ಸಸ್ಯಗಳನ್ನು ಬಿತ್ತಿದಾಗ ಆ ಬೇರುಗಳು ಯಾವ ರೀತಿ ಮಣ್ಣಿನಲ್ಲಿ ಹರಡುತ್ತವೆ, ಮಣ್ಣಿನ ಮುಖಾಂತರ ಚಲಿಸುತ್ತವೆ ಅಂದರೆ, ಎಲ್ಲಿ ನೀರಿನ ಅಂಶಗಳು ಕಂಡು ಬರುತ್ತವೆಯೋ ಆ ಕಡೆ ಆ ಬೇರುಗಳ ಚಲನೆ ಇರುತ್ತದೆ. ಅಂದರೆ ಆ ಜಲಾನುವರ್ತನೆ, ಜಲ ಆ ನೀರಿಗೆ ಸಸ್ಯಗಳ ಬೇರುಗಳು ಒಂದು ಅನುವರ್ತನೆಯನ್ನು ತೋರಿಸ್ತವೆ, ವರ್ತನೆಯನ್ನು ತೋರಿಸ್ತವೆ ಅಂತ ನಾವು ಇಲ್ಲಿ ಹೇಳ್ಬೋದು. ಚಿತ್ರದಲ್ಲಿ ಗಮನಿಸ್ಬೋದು ನೀವು. ಇದನ್ನು ಜಲಾನುವರ್ತನೆ ಅಂತ ಕರಿತೀವಿ. ಇನ್ನು ದ್ಯುತಿ ಅನುವರ್ತನೆ. ಒಂದು ಬೀಜವನ್ನು ಬಿತ್ತಿದಾಗ ಕಾಂಡವು ಬೆಳಕಿನ ಕಡೆಗೆ ಚಲಿಸುತ್ತೆ. ಒಂದು ಕತ್ತಲು ರೂಮ್ನಲ್ಲಿ ಒಂದು ಸಸ್ಯವನ್ನು ಇಟ್ಟಾಗ ಸಸ್ಯದ ಭಾಗವು ಬೆಳಕು ಯಾವ ಕಡೆ ಬರ್ತಾ ಇರುತ್ತೆ, ಕಿಟಕಿಯಿಂದ ಬೆಳಕು ಏನಾದರೂ ಬರ್ತಾ ಇದ್ದರೆ ಸಸ್ಯದ ಭಾಗವು ಬೆಳಕಿನ ಕಡೆಗೆ ಆ ಕಡೆ ಚಲಿಸ್ತಾ ಹೋಗುತ್ತೆ. ಒಂದು ಬಳ್ಳಿಯನ್ನು ನಾವು ಒಂದು ರೂಮಿನಲ್ಲಿ ಇಟ್ಟರೆ ಆ ಬಳ್ಳಿಯು ಬೆಳಕು ಯಾವ ಕಡೆ ಬರುತ್ತೋ ಆ ದಿಕ್ಕಿನಲ್ಲಿ ಬಳ್ಳಿಯು ಚಲಿಸ್ತಾ ಹೋಗುತ್ತೆ. ಇದು ದ್ಯುತಿ ಅನುವರ್ತನೆ. ದ್ಯುತಿ ಅಂದರೆ ಬೆಳಕು, ವರ್ತನೆ ಅಂದರೆ ಪ್ರತಿಕ್ರಿಯೆ. ಸಸ್ಯಗಳು ಬೆಳಕಿನ ಕಡೆಗೆ ತೋರಿಸುವಂತಹ ಪ್ರತಿಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ಈ ಒಂದು ದ್ಯುತಿ ಅನುವರ್ತನೆ ಅಂತ ನಾವು ಇಲ್ಲಿ ಕರಿತೀವಿ. ಸೊ ನೆಕ್ಸ್ಟ್ ಏನಂದರೆ, ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಂಶ ರಾಸಾಯನಿಕ ಅನುವರ್ತನೆ. ರಾಸಾಯನಿಕ ಅನುವರ್ತನೆ ಅಂದರೆ ಇಲ್ಲಿ ಸಸ್ಯಗಳು ರಾಸಾಯನಿಕ ವಸ್ತುಗಳಿಗೆ ಒಂದು ವರ್ತನೆಯನ್ನು ತೋರಿಸ್ತವೆ. ಉದಾಹರಣೆಗಳು ಇಲ್ಲಿ ಅಂಡಾಣುಗಳು ಮತ್ತು ಪರಾಗರೇಣು. ಇಲ್ಲಿ ಪರಾಗರೇಣುಗಳು ಅಂಡಾಣುವಿನ ಕಡೆಗೆ ಚಲಿಸುತ್ತವೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ರಾಸಾಯನಿಕ ಅನುವರ್ತನೆ ಅಂತ ನಾವು ಕರಿತೀವಿ. ಅಂದರೆ ಯಾವ ರೀತಿ ಪರಾಗರೇಣುಗಳು ಅಂಡಾಣುವಿನ ದಿಕ್ಕಿನ ಕಡೆಗೇ ಚಲಿಸ್ತವೆ, ಇಟ್ಸ್ ಅ ಮಿರಾಕಲ್. ಯಾಕಂದರೆ ಪರಾಗರೇಣು ಮತ್ತು ಅಂಡಾಣುಗಳಿನಲ್ಲಿರುವಂತಹ ಒಂದು ರಾಸಾಯನಿಕ ವಸ್ತುವಿನ ಸಹಾಯದಿಂದ ಇವು ಪರಸ್ಪರ ವರ್ತನೆಯನ್ನು ತೋರಿಸುವಂಥದ್ದು ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸಸ್ಯಗಳಲ್ಲಿ ಮತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಸಹಭಾಗಿತ್ವದಲ್ಲಿ 4 ನೋಡ್ತೇವೆ. 4ರಲ್ಲಿ 1 ನಿಮಗೆ 101% ಆಗಿ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರ್ತದೆ. ಯಾವುದು? ಒಂದು ಗುರುತ್ವಾನುವರ್ತನೆ, ಗುರುತ್ವ ಬಲದ ಕಡೆಗೆ ಸಸ್ಯಗಳು ತೋರಿಸುವಂತಹ ವರ್ತನೆ. ಎರಡನೇದು ಜಲಾನುವರ್ತನೆ, ನೆಲದಲ್ಲಿ ನೀರಿನ ಕಡೆಗೆ ಸಸ್ಯದ ಬೇರುಗಳು ತೋರಿಸುವಂತಹ ವರ್ತನೆಯನ್ನು ಜಲಾನುವರ್ತನೆ ಅಂತ ಕರಿತೀವಿ. ಮೂರನೇದು ದ್ಯುತಿ ಅನುವರ್ತನೆ, ಅಂದರೆ ಸಸ್ಯದ ಒಂದು ಕಾಂಡ ಭಾಗವು ಬೆಳಕಿನ ಕಡೆಗೆ ತೋರಿಸುವಂಥ ವರ್ತನೆಯನ್ನು ದ್ಯುತಿ ಅನುವರ್ತನೆ ಅಂತ ಕರೆದರೆ. ಇನ್ನು ರಾಸಾಯನಿಕ ಅನುವರ್ತನೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಪರಾಗರೇಣುಗಳು ಅಂಡಾಣುವಿನ ಕಡೆಗೆ ಚಲಿಸ್ತವೆ. ಸೊ ಇಲ್ಲಿ ಆ ರಾಸಾಯನಿಕ ವಸ್ತುವಿನ ಕಡೆಗೆ ಆ ಸಸ್ಯಗಳ ಭಾಗಗಳು ಪರಾಗರೇಣುಗಳು ತೋರಿಸುವ ವರ್ತನೆಯನ್ನು ನಾವು ಏನು ಕರಿತೀವಿ, ಇಲ್ಲಿ ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ಜೊತೆಯಲ್ಲಿ ಇಲ್ಲಿ ಮುಟ್ಟಿದರೆ ಮುನಿ ಏನು ಸಸ್ಯ ಇದೆ ಅದು ಮುಟ್ಟಿದಾಗ ಮುನಿಯುವಂಥದ್ದು, ಎಲೆಗಳು ಜೋತಿಕೊಂಡು ಬೀಳುವಂಥದ್ದು ಏನಿದೆ